ಮದಬಾವಿಯಲ್ಲಿ ಬಿಜ್ಜಳೇಶ್ವರ ದೇವಾಲಯ ನಿರ್ಮಾಣವಾಗಿದೆ. ಚಾಲುಕ್ಯರು ಕಲಚುರ್ಯರ ಸಾಮಂತನಾಗಿದ್ದ ಯಾದವ ಬೆಲ್ಲಮರಾಯನು ಚಾಲುಕ್ಯ ಕಲಚುರ್ಯರ ಸಂತತಿ ಮುಗಿದ ನಂತರ ಕಲ್ಯಾಣ ಸಾಮ್ರಾಜ್ಯಕ್ಕೆ ಇವನೇ ಚಕ್ರವರ್ತಿಯಾಗುತ್ತಾನೆ. ಇವನ ಕಾಲದಲ್ಲಿ ಕ್ರಿಸ್ತಶಕ 1190ರಲ್ಲಿ ಬಿಜ್ಜಳೇಶ್ವರ ದೇವಾಲಯಕ್ಕೆ ಒಂದು ಎಣ್ಣೆಗಾಣವನ್ನು ದತ್ತಿಯನ್ನು ಕೊಡಲಾಗಿದೆ. ಈ ದೇವಾಲಯ ವಿಚಾರವನ್ನು ತಿಳಿಯಲು ಸಲುವಾಗಿ ನಾವು ಮದಬಾವಿಗೆ ಜುಲೈ 15ರಂದು ಬೆಳಿಗ್ಗೆ ಹೋಗಿದ್ದೆವು. ಈ ದೇವಾಲಯವನ್ನು ಶಾಸನದಲ್ಲಿ ಸ್ವಯಂಭೂ ಬಿಜ್ಜಳೇಶ್ವರ ದೇವಾಲಯ ಎಂಬುದಾಗಿ ತಿಳಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳನ್ನು ಕೂಡ ಸ್ವಯಂಭೂ ಲಿಂಗ ಅಂದರೆ ತಾನಾಗಿ ಉದ್ಭವಿಸಿದ ಲಿಂಗ ಎಂಬುದಾಗಿಯೇ ಎಲ್ಲ ಶಾಸನಗಳಲ್ಲಿ ಬರೆಯಲಾಗುತ್ತದೆ. ಯಾದವ ಬೆಲ್ಲಮರಾಯನ 15/10/1190 ಅವನ 4ನೇ ವರ್ಷದ ಆಳ್ವಿಕೆಯ ಶಾಸನದಲ್ಲಿ ಮದಬಾವಿಯಲ್ಲಿ ಸಿಕ್ಕಿರುವ ಶಾಸನವು ಬಹಳ ತ್ರುಟಿತವಾಗಿದೆ. ಆದರೆ ದೊರೆತಿರುವ ಮಾಹಿತಿಯು ಅತ್ಯಂತ ಮಹತ್ವದ್ದಾಗಿದೆ. ಆ ಶಾಸನ ಪಾಠ ಈ ರೀತಿಯಾಗಿದೆ, ತ್ರುಟಿತವಾಗಿದೆ. ಸ್ವಸ್ತಿ ಶ್ರೀಮತು ಯಾದವ ನಾರಾಯಣ ಪ್ರತಾಪ ಚಕ್ರವರ್ತಿ ಬಿಲ್ಲಮದೇವ ವರ್ಷದ 4ನೆಯ ಸಾಧಾರಣ ಸಂವತ್ಸರದ ಕಾರ್ತಿಕ ಶುದ್ಧ ಪೂರ್ಣಿಮೆ ಸೋಮವಾರ ವ್ಯತಿಪಾತ ಸಂಕ್ರಮಣದಂದು ಶ್ರೀಮದ್ ದಕ್ಷಿಣ ತ್ರುಟಿತವಾಗಿರುವ ಶಾಸನದ ಸಾಲುಗಳನ್ನೇ ಓದುತ್ತೇವೆ. ಸ್ವಯಂಭೂ ಬಿಜ್ಜಲೆ ತ್ರುಟಿತ, ಶ್ರೀ ಮೂಲ ಸ್ಥ ತ್ರುಟಿತ, ರದ ತ್ರುಟಿತ 2 ಸಾಲು ತ್ರುಟಿತ, ಕೊಟ್ಟಲಗೆಯ ತ್ರುಟಿತ, ಗಾಣಗಳಲ್ಲಿ ಸೊಲ್ಲ ತ್ರುಟಿತ, ಸಮಗಾರ ಇಡುವ ವಿವಾಹದಲ್ಲಿ ಪೂಜೆ ಪುನಸ್ಕಾರಕ್ಕೆ ಸವೆದಿದೆ ಭೋಗ ಕಲಮ. ಹೀಗೆ ಇಷ್ಟು ಶಾಸನದ ಪಾಠ. ಈ ಶಾಸನವು ಮಹತ್ವದ ವಿಚಾರಗಳನ್ನು ತಿಳಿಸುತ್ತದೆ. ಮದಬಾವಿಯಲ್ಲಿ ಸ್ವಯಂಭೂ ಬಿಜ್ಜಳೇಶ್ವರ ನಿರ್ಮಾಣವಾಗಿದೆ. ಇದಕ್ಕೆ ಯಾದವ ನಾರಾಯಣನ ಆಳ್ವಿಕೆಯ ಚಕ್ರವರ್ತಿ ಬಿಲ್ಲಮರಾಯನ 4ನೇ ವರ್ಷದಲ್ಲಿ ಒಂದು ಎಣ್ಣೆಗಾಣವನ್ನು ಸಮಗಾರ ಸಮಾಜದವರು ದತ್ತಿ ನೀಡಿದ್ದಾರೆ ಎಂಬುದನ್ನು ಇಲ್ಲಿ ಶಾಸನ ವಿವರಿಸುತ್ತದೆ. ಸಮಗಾರ ಸಮಾಜ ಬಿಜ್ಜಳೇಶ್ವರ ದೇವಾಲಯದಲ್ಲಿ ನಿತ್ಯ ನಂದಾದೀಪವನ್ನು ಬೆಳಗಿಸುವುದಕ್ಕಾಗಿ ಒಂದು ಎಣ್ಣೆಗಾಣವನ್ನು ದತ್ತಿ ಕೊಡಲಾಗಿದೆ. ಅದು ಯಾವಾಗ? ಸಾಧಾರಣ ಸಂವತ್ಸರದ ಕಾರ್ತಿಕ ಶುದ್ಧ ಪೂರ್ಣಮಿ ಸೋಮವಾರ ವ್ಯತಿಪಾತ ಸಂಕ್ರಮಣದಂದು, ಅಂದರೆ ದಿನಾಂಕ 15/10/1190. ಈ ಶಾಸನದಿಂದ ತಿಳಿದು ಬರುವ ವಿಚಾರವೇನೆಂದರೆ, ಚಕ್ರವರ್ತಿ ಬಿಜ್ಜಳ ಮಹಾರಾಜರು ಅವರ ಹೆಸರಿನಲ್ಲಿ ಬಿಜ್ಜಳೇಶ್ವರ ದೇವಾಲಯವನ್ನು ಮದಬಾವಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ದೇವಾಲಯಕ್ಕೆ ಸಮಗಾರ ಸಮಾಜದವರು ನಂದಾದೀಪ ಬೆಳಗಿಸುವುದಕ್ಕಾಗಿ ಎಣ್ಣೆಗಾಣವನ್ನು ಯಾದವ ಬೆಲ್ಲಮ ಚಕ್ರವರ್ತಿ ರಾಯನ 4ನೆಯ ವರ್ಷದ ಆಳ್ವಿಕೆಯಲ್ಲಿ ದತ್ತಿಯನ್ನು ಕೊಟ್ಟಿದ್ದಾರೆ. ವಿಡಿಯೋ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇತರರಿಗೂ ಹಂಚಿ. ಹಲ್ಲು ನೋವೆ ಶಿವ ದಂತಕಾಂತಿಯನ್ನು ಬಳಸಿ ನಗುತ್ತಾ ಇರಿ. ಹಲ್ಲು ನೋವು, ಹುಳುಕು ಹಲ್ಲು, ಒಸಡಿನಲ್ಲಿ ರಕ್ತಸ್ರಾವ ಪರಿಹಾರಕ್ಕೆ ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ಬಳಸಿ ನಗುತ್ತಾ ಇರಿ. ಕಾಲು ನೋವೆ, ಮಂಡಿ ನೋವೆ, ದೈಹಿಕ ಮಾನಸಿಕ ಅನಾರೋಗ್ಯಕ್ಕೆ, ಶಕ್ತಿ ಉತ್ಸಾಹ ಚೈತನ್ಯ ಉಲ್ಲಾಸಕ್ಕೆ, ಧ್ಯಾನ ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ. ಉತ್ತಮ ಆರೋಗ್ಯಕ್ಕೆ ಧ್ಯಾನ ಯೋಗ ಮತ್ತು 10 ಪದ್ಧತಿ ಧ್ಯಾನ ಮಾಡಿ ನೋಂದಾಯಿಸಿ.